ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ಯುಗಾದಿ ಹಬ್ಬ ಆಗಿದ್ದರಿಂದ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ. ಅಮ್ಮನೂ ಅಷ್ಟೇ ಬೇಗನೆ ಎದ್ದು ಅಡುಗೆಗೆ ಪ್ರಿಪೇರ್ ಮಾಡ್ಕೊತಾ ಇದ್ದರು. ನಾನು ಎದ್ದು ಮುಂದ್ಗಡೆ ರಂಗೋಲಿನೆಲ್ಲ ಬಿಡಿಸಿ ಬಾಗಿಲೆಲ್ಲ ತೊಳೆದು ಸ್ವಲ್ಪ ಕೆಲಸ ಇತ್ತು ಅಂತ ಬೇಗನೆ ಎದ್ದೆ. ಹಬ್ಬಕ್ಕೆ ಹೇಗೆ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ, ಏನೆಲ್ಲ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಬಾಗಿಲನ್ನೆಲ್ಲ ತೊಳ್ಕೊಂಡು ಬಾಗಿಲನ್ನೆಲ್ಲ ಒರೆಸ್ಕೊಂಡೆ. ನೆಲ ಒರೆಸ್ಬೇಕಿದ್ರೇ ಯಾವಾಗಲೂ ಒರೆಸೋದು, ಆದರೆ ಇವತ್ತು ಬಟ್ಟೆಯಲ್ಲೇ ಒರೆಸ್ತಾ ಇದ್ದೀನಿ, ಬೇಗ ಬೇಗ ಆಗಲಿ ಅಂತ. ಕ್ಲೀನೂ ಆಗುತ್ತೆ ಅಲ್ವಾ ಕೈಯಲ್ಲಿ ಒರೆಸಿದ್ರೆ, ಅದಕ್ಕೋಸ್ಕರ ರಂಗೋಲಿನೆಲ್ಲ ಹಾಕೋಣ ಅಂತ ಕುಂಕುಮನೆಲ್ಲ ಇಟ್ಟು ರಂಗೋಲಿನ ಹಾಕಿದೆ. ಸಿಂಪಲಾಗೆ ರಂಗೋಲಿನ ಹಾಕಿದೆ. ಯಾವಾಗಲೂ ಹಬ್ಬದಲ್ಲಿ ಡಿಸೈನಾಗೆ ರಂಗೋಲಿನ ಬಿಡಿಸ್ತೀನಿ, ಆದರೆ ಈ ಸಲ ಹಬ್ಬದಲ್ಲಿ ಸಿಂಪಲಾಗಿ ಡಿಸೈನ್ನ ಬಿಡಿಸಿದ್ದೀನಿ. ಯಾಕಂದರೆ ನನ್ನ ಮಗ ಎಲ್ಲನೂ ಅಳಿಸ್ತಾನೆ, ಅದಕ್ಕೋಸ್ಕರ. ನೆಕ್ಸ್ಟ್ ನಾನು ಹೊರಗೆಲ್ಲ ನೀರನ್ನ ಹಾಕಿದೆ, ಗಿಡಗಳಿಗೆ ನೀರು ಹಾಕಿ ಹೊರಗಡೆ ಚರಂಡಿಗೂ ಕೂಡ ನೀರು ಹಾಕಿದೆ. ಬೇಸಿಗೆ ಆಗಿರೋದ್ರಿಂದ ಮರಕ್ಕೆ ಹಾಕಲೇಬೇಕಲ್ವ, ಅದಕ್ಕೋಸ್ಕರ ಡೈಲಿ ನೀರನ್ನ ಹಾಕ್ತೀನಿ. ನಮ್ಮನೆ 2 ಗೇಟ್ ಇರೋದ್ರಿಂದ ಈ ಕಡೆ ಸೈಡು ನಾನೇ ಹಾಕ್ತೀನಿ, ಈ ಕಡೆ ಸೈಡು ದೊಡ್ಡ ಗೇಟ್ ಹತ್ರನೂ ಅಷ್ಟೇ ನೀರನ್ನ ಹಾಕ್ತೀನಿ. ವೆಹಿಕಲ್ಸು ತುಂಬ ಇರೋದ್ರಿಂದ, ತುಂಬ ಓಡಾಡೋದ್ರಿಂದ ಈ ಕಡೆ ಸೈಡು ತುಂಬ ಧೂಳು ಬರುತ್ತೆ, ಅದಕ್ಕೋಸ್ಕರ ನೀರನ್ನ ಹಾಕ್ತೀನಿ. ನೀರನ್ನೆಲ್ಲ ಹಾಕಾದ್ಮೇಲೆ ನಾನು ರಂಗೋಲಿನ ಬಿಟ್ಟೆ. ನನ್ನ ಮಕ್ಕಳು ಇಬ್ಬರು ಮಲಗಿದ್ರಿಂದ ನನಗೆ ರಂಗೋಲಿ ಬಿಡೋಕ್ಕೆ ಈಸಿ ಆಯಿತು. ಅಮ್ಮನೂ ಸ್ನಾನ ಎಲ್ಲ ಮಾಡಿಕೊಂಡು ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದರು. ನಾನು ಯಾವಾಗ್ಲೂ ಬರೀ ರಂಗೋಲಿನ ಬಿಡ್ತಿದ್ದೆ, ಬಟ್ ಈ ಸಲ ಸ್ವಲ್ಪ ಕಲರ್ ಮಾಡೋಣ ಅಂತ ಕಲರ್ ಎಲ್ಲ ತಂದಿಟ್ಕೊಂಡಿದ್ದೆ ಹಿಂದಿನ ದಿನ. ನನಗೆ ರಂಗೋಲಿ ಡಿಸೈನ್ ಅಷ್ಟಾಗಿ ಬರೋದಿಲ್ಲ, ಅದಕ್ಕೆ ನಾನು ಮೊಬೈಲ್ನ ನೋಡೇ ಬಿಡಿಸ್ಕೊತಿದ್ದೆ. ರಂಗೋಲಿ ತುಂಬ ಟೈಮ್ ಹಿಡಿಯುತ್ತೆ ನೋಡಿ ನೋಡಿ ಬಿಡಿಸೋದ್ರಿಂದ. ಕಲರ್ನೆಲ್ಲ ರಾತ್ರಿಯೇ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ, ಬೇಗ ಬೇಗ ಆಗುತ್ತೆ ಅಂತ. ಹೇಗೆ ಕಾಣಿಸ್ತಿದೆ ನಾನು ಬಿಡಿಸಿರೋ ರಂಗೋಲಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು, ತುಂಬ ಕ್ಲಾರಿಟಿಯಾಗಿ ಬಂದಿದೆ, ಎಲ್ಲೂ ರಂಗೋಲಿ ಕೆಟ್ಟೋಗಲಿಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಯಾಕೆ ಬೇಗ ಎದ್ದಿದ್ದೀರಾ? ಹಾಂ, ಸುಮ್ಮನೆ ರಂಗೋಲಿ ನೋಡೋಕ್ಕೆ. ಅಲ್ಲಿ ರಂಗೋಲಿ, ಅಲ್ಲಿ ಮೆಲ್ಲ ಮೆಲ್ಲ. ಚೆನ್ನಾಯ್ತಾ? ಹಾಂ, ಹತ್ರ ಹೋಗಿ ನೋಡ್ಕೊ ಬನ್ನಿ. ಲಿಶು ಇವತ್ತು ರಂಗೋಲಿ ನೋಡಲಿಕ್ಕೆ ಅಂತ ಬೇಗನೆ ಇದ್ಲು. ರಾತ್ರಿ ನನ್ನ ಜೊತೆನೇ ರಂಗೋಲಿನ ಮಿಕ್ಸ್ ಮಾಡ್ತಾ ಕೂತ್ಕೊಂಡಿದ್ಲು. ನಾನು ಮಲಗೋ ತನಕನೂ ಅವಳು ಮಲಗಲೇ ಇಲ್ಲ, ಜೊತೆನೇ ಇದ್ಲು. ಬೆಳಗ್ಗೆ ಅದಕ್ಕೋಸ್ಕರ ಬೇಗನೆ ಎದ್ಬಿಟ್ಟಿದ್ದಾಳೆ. ಚೆನ್ನಾಯ್ತಾ ಇಲ್ವಾ? ಅಯ್ಯೋ, ಚೆನ್ನಾಗಿತ್ತಾ ಇಲ್ವಾ? ಚೆನ್ನಾಯ್ತಾ? ಸೂಪರ್ ಆಯಿತಾ? ಅಲ್ಲಿ ಮಲ್ಕೊಳ್ಳೋದ? ಎಣ್ಣೆ ಹಚ್ಕೋಬೇಕು. ಅಮ್ಮ ಅಡುಗೆ ಕೆಲಸ ಮಾಡ್ತಿದ್ದರಿಂದ ಅಮ್ಮಂಗೆ ಕಾಯಿ ಕೊಟ್ಟು ನಾನು ಸ್ನಾನಕ್ಕೆ ಹೋದೆ. ನಾನು ಸ್ನಾನ ಮಾಡಿಕೊಂಡು ತೋರಣನ ಕಟ್ಟಿ ಬಂದ್ರೂ ಅಪ್ಪು ಎದ್ದಿರಲಿಲ್ಲ. ಅವನನ್ನು ಎದ್ದೇಳಿಸಿ ಅವನಿಗೆ ಎಣ್ಣೆ ಹಚ್ಚೋಕ್ಕೆ ಕರ್ಕೊಬಂದೆ. ಲೇಟ್ ಆಗುತ್ತೆ ಪೂಜೆ ಅಂತ. ಅಪ್ಪು ಎಣ್ಣೆ ಹಚ್ಚಿಸ್ಕೊಳ್ಳೋಕ್ಕೆ ನಿಲ್ತಾನೆ ಇರಲಿಲ್ಲ, ಅದಕ್ಕೋಸ್ಕರ ಅಜ್ಜಿ ಬಂದು ಅವನನ್ನು ಚೆನ್ನಾಗಿ ಮಾತಾಡಿಸ್ತಾ ಇದ್ದರು. ಮಕ್ಕಳು ಇಬ್ಬರಿಗೂ ನಾನು ಎಣ್ಣೆನ ಹಚ್ಚಿದೆ. ಸ್ವಲ್ಪ ಹೊತ್ತು ಆಟ ಆಡಲಿ ಬಿಸಿಲಲ್ಲಿ ಅಂತ ನಾನು ಅವರಿಗೆ ಬಾಲ್ನ ತಂದುಕೊಟ್ಟು ಆಟ ಆಡಿಸ್ತಾ ಇದ್ದೆ. ಮೇಲ್ಗಡೆ ಮನೆ ಮಕ್ಕಳು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದಿದ್ರು ಕೆಳಗಡೆ ಆಟ ಆಡೋದಕ್ಕೆ. ಸ್ವಲ್ಪ ಹೊತ್ತು ಆಟ ಆಡಿಸಿ ಆದಮೇಲೆ ಅಪ್ಪನ ಫಸ್ಟು ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ. ಅಲ್ಲೆಲ್ಲ ಮುಟ್ಟುತ್ತಾ ಇದ್ದ ಅಪ್ಪು. ನಾವು ಯಾವಾಗ್ಲೂ ಬಕೆಟ್ ಒಳಗೆ ಬೇವಿನ ಸೊಪ್ಪನ್ನ ಹಾಕಿ ಸ್ನಾನನ ಮಾಡಿಸೋದು. ಕಡಲೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಎಣ್ಣೆ ಜಿಡ್ಡೆಲ್ಲ ಹೋಗಲಿ ಅಂತ. ಎಣ್ಣೆ ಹಚ್ಕೊಂಡಾಗ ಕಡಲೆ ಹಿಟ್ಟು ಹಚ್ಚಿದ್ರೆ ಮಾತ್ರ ಎಣ್ಣೆ ಜಿಡ್ಡು ಚೆನ್ನಾಗಿ ಹೋಗುತ್ತೆ. ಕಡಲೆ ಹಿಟ್ಟನ್ನು ಹಾಗೆ ಹಚ್ಕೊಳ್ಳೋದಕ್ಕೆ ಆಗಲ್ಲ, ಅದಕ್ಕೋಸ್ಕರ ನಾನು ನೀರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಾಗ ಚೆನ್ನಾಗಿ ಹಚ್ಬೋದು ಮೈಗೆಲ್ಲ. ಅಪ್ಪು ನಿಲ್ತಾನೆ ಇರಲಿಲ್ಲ, ನೀರಿಗೆ ಕೈ ಎಜ್ಜೋದಕ್ಕೆ ಹೋಗ್ತಿದ್ದ. ಕಡಲೆ ಹಿಟ್ಟು ಎಲ್ಲ ಕ್ಲೀನಾಗಿ ಹಚ್ಚಿ ಆದಮೇಲೆ ನಾನು ಅಮ್ಮನ್ನ ಕರೆದೆ ನೀರನ್ನ ಹಾಕೋದಕ್ಕೆ. ಮೊಬೈಲ್ನೇ ಇಟ್ಟು ವಿಡಿಯೋ ಮಾಡ್ತಾ ಇದ್ದಿದ್ದರಿಂದ ಅಪ್ಪು ಮೊಬೈಲ್ನ ನೋಡಿಕೊಂಡು ಚೆನ್ನಾಗಿ ಆಟ ಆಡಿಕೊಂಡು ಸ್ನಾನನ ಮಾಡ್ತಾ ಇದ್ದ. ಎಣ್ಣೆ ಮೈ ಆಗಿರೋದ್ರಿಂದ ಅವನು ತುಂಬಾ ಜಾರ್ತಾ ಇದ್ದ, ಸುಮ್ಮನೆ ನಿಲ್ತಾನೆ ಇರಲಿಲ್ಲ, ತುಂಬ ಜಾರ್ತಾ ಇದ್ದ. ಎಷ್ಟು ಹೇಳಿದರೂ ಕೇಳ್ತಾನೆ ಇರಲಿಲ್ಲ. ಅಮ್ಮ ಬಂದಮೇಲೆ ಸ್ವಲ್ಪ ಹೊತ್ತು ನಿಂತ್ಕೊಂಡ.
ಅಪ್ಪುಗೆ ಅಮ್ಮಮ್ಮ ಅಂದರೆ ತುಂಬ ಇಷ್ಟ. ಅಮ್ಮಮ್ಮ ಏನು ಮಾಡಿದ್ರು ಸುಮ್ಮನೆ ಇರ್ತಾನೆ. ಅಪ್ಪುಗೆ ಸ್ನಾನ ಮಾಡೋದು ಅಂದರೆ ತುಂಬಾ ಇಷ್ಟ. ಅಪ್ಪು ಚಿಕ್ಕದ್ರಾಗಿಂದಾಗಿಂದನೂ ಅಳ್ತಾನೆ ಇರಲಿಲ್ಲ. ಸ್ನಾನ ಮಾಡೋದಂದರೆ ತುಂಬಾ ಇಷ್ಟಪಡ್ತಿದ್ದ. ಆದರೆ ಸ್ವಲ್ಪ ತರಲೆ ಅನ್ನೋದು ಬಿಟ್ಟರೆ ಸುಮ್ಮನೆ ಇರ್ತಾನೆ. ಸ್ನಾನ ಮಾಡಬೇಕಿದ್ರೆ ಆಟ ಆಡಿಕೊಂಡು ಸ್ನಾನನ ಮಾಡ್ತಾನೆ. ನಾನು ಯಾವಾಗಲೂ ದೇವರಿಗೆ ಕೈ ಮುಗಿಸೇ ಕರ್ಕೊಂಬರೋದು. ಸ್ನಾನ ಆದಮೇಲೆ ಬೆನಕ ಹೇಳೇ ಕರ್ಕೊಂಬರೋದು. ಇಬ್ಬರಿಗೂ ಕೂಡ ನಾನು ರೂಢಿ ಮಾಡಿಬಿಟ್ಟಿದ್ದೀನಿ ಬೆನಕ ಶ್ಲೋಕ ಹೇಳೋದಕ್ಕೆ. ಹಬ್ಬ ಅಂತ ನಾನು ಅವನಿಗೆ ಕಚ್ಚೆನ ಹಾಕ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ ಕಚ್ಚೆನ ಹಾಕಿ ಕ್ರೀಮ್ ಎಲ್ಲನೂ ಕೂಡ ಹಚ್ಚಿ ಅವನಿಗೆ ರೆಡಿ ಮಾಡ್ತಾ ಇದ್ದೆ. ಲಿಶು ಕೂಡ ಅಮ್ಮ ನನಗೆ ಬೇಗನೆ ಸ್ನಾನ ಮಾಡಿಸು ಅಂತ ಅವಳು ಒಳಗಡೆನೆ ಬಂದುಬಿಟ್ಟಿದ್ಲು. ಅಪ್ಪು ಸ್ನಾನ ಆದಮೇಲೆ ಲಿಶುಗೂ ಕೂಡ ನಾನು ಸ್ನಾನಕ್ಕೆ ಕರ್ಕೊಂಡು ಹೋದೆ. ಲಿಶುದು ಸ್ನಾನ ಆದಮೇಲೆ ಅವಳಿಗೂ ಬಟ್ಟೆನ ಹಾಕಿ ನಾನು ಕೂಡ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಪೂಜೆ ಮಾಡೋಕ್ಕೆ ಹೋದ್ವಿ. ಪೂಜೆಗೆ ನಾನು ಮೊದಲೇ ರೆಡಿ ಮಾಡಿ ಇಟ್ಟು ನೆಕ್ಸ್ಟು ನಾನು ಮಕ್ಕಳಿಗೆ ಎಣ್ಣೆ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಎಲ್ಲನೂ ಕೂಡ ಬೇಗನೆ ಆಯಿತು ಪೂಜೆ ಎಲ್ಲ. ನಾವು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಕಡಲೆ ಹಿಟ್ಟನ್ನು ಮಾಡಿ ಹಾಗೂ ಬಾಳೆಹಣ್ಣನ್ನು ಇಟ್ಟಿದ್ವಿ. ಎಲ್ಲರದು ಪೂಜೆ ಮಾಡಿ ಮುಗಿದ ಮೇಲೆ ಎಲ್ಲರಿಗೂ ಕಡಲೆ ಹಿಟ್ಟನ್ನ ಕೊಟ್ಟೆ. ಕಡಲೆ ಹಿಟ್ಟಿಗೆ ನಾವು ಬೇವಿನ ಸೊಪ್ಪನ್ನ ಕಟ್ ಮಾಡಿ ಹಾಕಿರ್ತೀವಿ. ಯಾಕೆ ಅಂದರೆ ಬೇವು ಬೆಲ್ಲ ತಿನ್ನೋದ್ರ ಬದಲು ನಾವು ಇದಕ್ಕೆ ಕಡಲೆ ಹಿಟ್ಟಿಗೆ ಬೇವಿನ ಸೊಪ್ಪನ್ನ ಹಾಕಿ ತಿಂತೀವಿ. ಎಲ್ಲರಿಗೂ ಕಡಲೆ ಹಿಟ್ಟನ್ನೆಲ್ಲ ಕೊಟ್ಟು ಆದಮೇಲೆ ನಾನು ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಬಾಯಿಗೆ ಹಾಕ್ಕೊಂಡೆ. ಅಪ್ಪುಗೂ ಅಷ್ಟೇ ಸ್ವಲ್ಪ ಕಡಲೆ ಹಿಟ್ಟನ್ನು ಕೊಟ್ಟೆ. ಲಿಶು ಅಮ್ಮ ಬೇಗ ಬಾ, ಫೋಟೋಗೆ ಲೇಟ್ ಆಗುತ್ತೆ, ನಾನು ಫೋಟೋ ತೆಗಿತೀನಿ ನಿಮ್ಮದು ಅಂತ ಕರಿತಾ ಇದ್ಲು. ನಾವು ತಿಂಡಿನ ತಿಂದಿರಲಿಲ್ಲ, ಅದಕ್ಕೋಸ್ಕರ ತಿಂಡಿ ತಿನ್ನೋದಕ್ಕೆ ಹೋದ್ವಿ. ಎಲ್ಲ ಅಡುಗೆನೂ ಬೆಳಗ್ಗೆನೇ ಮಾಡ್ಕೊಂಬಿಡ್ತೀವಿ. ಏನೆಲ್ಲ ಮಾಡಿದ್ವಿ ಅಂದರೆ ಇಡ್ಲಿ ಮತ್ತು ಗೊಜ್ಜು, ಅನ್ನ, ಸಾಂಬಾರು, ಹೋಳಿಗೆ, ಕಾಯಿ ಹಾಲು ಹಾಗೆ ಕೋಸಂಬರಿನ ಮಾಡಿದ್ವಿ. ದೇವರಿಗೆ ನೈವೇದ್ಯ ಮಾಡಿ ಆದಮೇಲೆ ನಾವು ತಿಂಡಿನ ತಿನ್ಕೊಂಡ್ಬಿಡ್ತೀವಿ. ಹೋಳಿಗೆನಂತೂ ಅಮ್ಮ ತುಂಬಾ ಚೆನ್ನಾಗಿ ಮಾಡಿದರು. ಎಲ್ಲ ಅಡುಗೆನೂ ಕೂಡ ತುಂಬ ಚೆನ್ನಾಗಿತ್ತು. ಯಾವಾಗಲೂ ನಾವು ಹಬ್ಬಕ್ಕೆ ಇಡ್ಲಿನೇ ಮಾಡೋದು. ಯಾಕೆಂದರೆ ಗೊಜ್ಜು ಮಾಡಿರ್ತೀವಲ್ಲ, ಅದಕ್ಕೋಸ್ಕರ ಇಡ್ಲಿನ ಮಾಡೋದು. ಇಡ್ಲಿಗೆ ಹಿಟ್ಟನ್ನು ನಾನು ಮಾಡಿದ್ದೆ. ಇಡ್ಲಿ ಅಂತೂ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ತಿಂಡಿನೆಲ್ಲ ತಿಂದ ಆದಮೇಲೆ ನಾವು ಸ್ವಲ್ಪ ಫೋಟೋಸು ಹಾಗೆ ವಿಡಿಯೋಸ್ ಮಾಡ್ಕೊಂಡ್ವಿ. ಪೂಜೆ ಮಾಡು, ಪೂಜೆ ಪೂಜೆ ಮಾಡಿ. ತಿಂಡಿನ ತಿಂದಮೇಲೆ ಅಮ್ಮ ನನ್ನ ಸ್ವಲ್ಪ ವಿಡಿಯೋನ ತೆಗೆದುಕೊಟ್ರು. ಅಪ್ಪುದು ಇನ್ನೂ ತಿಂಡಿ ಆಗಿರಲಿಲ್ಲ ಅಂತ ವಿಡಿಯೋ ಫೋಟೋನೆಲ್ಲ ಮುಗಿಸ್ಕೊಂಡು ನಾನು ಅವನಿಗೆ ತಿಂಡಿನ ತಿನ್ನಿಸ್ದೆ. ಲಿಶುದು ಅಷ್ಟೇ ಫೋಟೋನ ವಿಡಿಯೋನ ಎಲ್ಲ ತೆಗೆದೆ. ಲಿಶು ಕೂಡ ಡ್ಯಾನ್ಸ್ ಎಲ್ಲ ಮಾಡಿದ್ಲು. ಅವಳು ವಿಡಿಯೋನು ನಾನು ಮಾಡಿದ್ದೀನಿ. ಎಲ್ಲ ವಿಡಿಯೋಗಳನ್ನು ಶಾರ್ಟಲ್ಲೇ ಹಾಕಿದ್ದೀನಿ, ಚೆಕ್ ಮಾಡಿ ನೋಡಿ. ಲಿಶುಗೆ ನಾನು ಬೆಳಗ್ಗೆ ಪೂಜೆಗೆ ಅಂತ ಲಂಗ ಬ್ಲೌಸ್ನೇ ಹಾಕಿದ್ದೆ. ಹೊಸ ಬಟ್ಟೆನ ವಿಭುಗೂ ಹಾಕಿರಲಿಲ್ಲ, ಲಿಶುಗೂ ಹಾಕಿರಲಿಲ್ಲ. ಒಂದು ಕಡೆ ಹಬ್ಬ ಅಂತ ಲಿಶುಗೆ ಖುಷಿ ಆದರೆ ಇನ್ನೊಂದು ಕಡೆ ನಾಳೆಯಿಂದ ರಜಾ ಅಂತ ಖುಷಿಯಾಗಿತ್ತು. ಲಿಶು ಅಮ್ಮಮ್ಮನ ಮನೆಗೆ ಹೋಗ್ತೀನಿ ಅಂತ ತುಂಬ ಹಠ ಮಾಡ್ತಿದ್ಲು. ಆದರೆ ಇನ್ನೊಂದು ವಾರದಲ್ಲಿ ಜಾತ್ರೆ ಇರೋದ್ರಿಂದ ನಾನು ಅವಳನ್ನು ಕಳಿಸ್ಲಿಲ್ಲ. ನನ್ನ ಜೊತೆನೇ ಕರ್ಕೊಂಡು ಹೋಗ್ತೀನಿ. ಲಿಶುಗೆ ರಂಗೋಲಿ ಅಂದರೆ ತುಂಬ ಇಷ್ಟ. ಅದಕ್ಕೆ ಅಮ್ಮ ನಾನು ಇಲ್ಲಿ ಕೂತ್ಕೊತೀನಿ, ನಂದು ವಿಡಿಯೋ ಮಾಡಿ ಅಂತ ಅಲ್ಲೂ ಕೂಡ ವಿಡಿಯೋನ ಮಾಡಿಸ್ಕೊಂಡ್ಲು. ನಾವು ವಿಡಿಯೋ ಮಾಡಿ ಬೇಗ ಟೌನಿಗೆ ಹೊರಡೋಣ ಅಂತ ಸ್ವಲ್ಪ ವಿಡಿಯೋಸ್ನೆಲ್ಲ ಮಾಡ್ಕೊಂಡ್ವಿ. ಇನ್ಸ್ಟಾಗ್ರಾಮಿಗೆ ಹಾಗೂ ಶಾರ್ಟ್ಗೆ ಹಾಕಬೇಕು ಅಂತ. ವಿಡಿಯೋಸ್ನೆಲ್ಲ ಲಿಶುನೇ ಮಾಡಿದ್ದು. ನಾವೆಲ್ಲ ಟೆಂಪಲ್ಗೆ ಹೋಗಬೇಕು ಅಂತ ಹೊರಟ್ವಿ. ಲಿಶುಗೆ ಮತ್ತು ವಿಭುವನ್ಗೆ ಇಬ್ಬರಿಗೂ ಹೊಸ ಬಟ್ಟೆನ ಹಾಕಿದೆ. ಅವರಿಬ್ಬರಿಗೂ ತುಂಬಾ ಖುಷಿ ಆಯಿತು. ಅಮ್ಮ ಮತ್ತು ಪುನಿ ಮಾತಾಡ್ತಾ ಇದ್ರು ಅಂತ ಸ್ವಲ್ಪ ನಾನಲ್ಲಿ ವಿಡಿಯೋ ಮಾಡ್ಕೊಂಡು ಹೊರಟ್ವಿ. ಬನ್ನಿ ಇಲ್ಲಿ ಹೋಗೋಣ, ಟಾಟೋ ನಡೀರಿ ಹೋಗೋಣ. ಶೂಸ್ ಹಾಕೊಂಡಿದ್ದೀರಾ ಅಪ್ಪು? ಶೂಸ್ ಹಾಕೊಂಡಿದ್ದೀರಾ? ಎಲ್ಲಿ ಶೂಸ್ ಎಲ್ಲ ಹಾಕೊಂಡಿದ್ದೀರಾ? ಏನು ತಿಂತಿದ್ದೀರಾ? ಲಿಶುಗಂತೂ ತುಂಬ ಖುಷಿಯಾಗಿತ್ತು. ಹೊಸ ಡ್ರೆಸ್ ಹಾಕಿದೆ ಅಂತ ತುಂಬ ಖುಷಿಯಿಂದ ಹೊರಟಿದ್ಲು. ಅಪ್ಪು ಅಂತೂ ಆವಾಗಲೇ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದ. ಎಂತದ ಅಪ್ಪು?
ನಾವು ಫಸ್ಟು ಮಂದೇವ್ರ ದೇವಸ್ಥಾನಕ್ಕೆ ಅಂತ ಹೋದ್ವಿ. ಅಲ್ಲಿ ಓಪನ್ ಇರಲಿಲ್ಲ ಅಂತ ಅಲ್ಲೇ ಕೈ ಮುಕ್ಕೊಂಡು ನೆಕ್ಸ್ಟು ನಾವು ಕದ್ರಿ ಮಾರಮ್ಮ ದೇವಸ್ಥಾನಕ್ಕೆ ಬಂದ್ವಿ. ನನಗಂತೂ ಕದ್ರಿ ಮಾರಮ್ಮ ದೇವಸ್ಥಾನಕ್ಕೆ ಹೋಗೋದಂದರೆ ತುಂಬಾ ಇಷ್ಟ. ಅಲ್ಲೇ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟು ನಾವು ಅಲ್ಲಿಂದ ಹೊರಟ್ವಿ. ಅಪ್ಪುಗೆ ಯಾವಾಗಲೂ ಮನೆಯೊಳಗೆ ಇದ್ದು ಬೋರ್ ಆಗಿರುತ್ತೆ. ಹೊರಗಡೆ ಬಂದಿದ್ದಂತೂ ತುಂಬಾ ಖುಷಿಯಾಗಿತ್ತು. ಹಕ್ಕಿ ಗೂಡಿಂದ ಹೊರಗೆ ಬಂದಾಗ ಆಡುತ್ತಲ್ಲ, ಆ ಥರನೇ ಹಾಡ್ತಾ ಇದ್ದ. ಲಿಶುಗೂ ಅಷ್ಟೇ ಹೊಸ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅನ್ನೋದೇ ಒಂದು ಖುಷಿ. ಅದರಲ್ಲೂ ಹೊರಗಡೆ ಹೋಗಿದ್ದು ಇನ್ನೂ ಖುಷಿಯಾಗಿತ್ತು. ವಿಶಾಲ್ ಮಾರ್ಟ್ಗೆ ಹೋದಾಗ ನಾವು ಈ ಬಟ್ಟೆನೇ ಲಿಶುಗೆ ಮತ್ತು ವಿಭುಗೆ ತಂದಿದ್ದು. ಇಂದಿನ ವಿಡಿಯೋನ ನಾನು ಶಾಪಿಂಗ್ ವಿಡಿಯೋನ ಹಾಕಿದ್ದೀನಿ, ಬಟ್ ಅದರಲ್ಲಿ ನನಗೆ ಬಟ್ಟೆನ ತೋರ್ಸೋಕ್ಕಾಗಿರಲಿಲ್ಲ, ಯಾವ ಬಟ್ಟೆನ ತಂದ್ವಿ ಏನು ಅಂತ. ನಾನು ಲಾಸ್ಟ್ಗೆ ವಿಡಿಯೋ ಮಾಡೋದನ್ನ ಮರ್ತ್ಕೊಂಡ್ಬಿಟ್ಟೆ. ತುಂಬ ಟೈಮ್ ಆಗಿತ್ತು ನೈಟ್ ಬಂದಾಗ. ಹೊಟ್ಟೆನೂ ತುಂಬ ಹಸಿತಿತ್ತು. ಅದಕ್ಕೋಸ್ಕರ ಆ ವಿಡಿಯೋದಲ್ಲಿ ಬಟ್ಟೆನ ತೋರ್ಸೋಕ್ಕಾಗಿರಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ರಿಟರ್ನ್ ನಾವು ಮನೆಗೆ ಹೋಗ್ತಾ ಇದ್ವಿ. ಅಪ್ಪು ಅವ್ರ ಅಮ್ಮಮ್ಮನ ಹತ್ರ ಹೋಗಿ ಅಲ್ಲೇ ಕುತ್ಕೊಂಡಿದ್ದ. ಎಲ್ಲರಿಗೂ ಬಾಯ್ ಮಾಡೋದು, ಹಾಯ್ ಮಾಡೋದು ಎಲ್ಲ ಮಾಡ್ತಾ ಇದ್ದ. ನೆಕ್ಸ್ಟು ಪುನಿಯವರ ಮಾವನ ಮನೆಗೆ ನಾವು ಹೋದ್ವಿ. ಅವ್ರ ಮನೇಲಿ ಅವರ ಮಗಂದು ಪಾಪುನ ಕರ್ಕೊಬಂದಿದ್ರು. ಪಾಪುಗೆ 5 ಮಂತ್ಸ್ ಆಗಿದೆ. ಅದಕ್ಕೋಸ್ಕರ ಕರ್ಕೊಬಂದಿದ್ರು. ನಾವು ಪಾಪುನ ನೋಡಿರಲಿಲ್ಲ ಅಂತ ಅಲ್ಲಿಗೆ ಹೋದ್ವಿ. ಹಬ್ಬದ ದಿನ ಆಗಿರೋದ್ರಿಂದ ಅವ್ರಿಗೂ ತುಂಬಾ ಖುಷಿ ಆಯಿತು ನಾವು ಹೋಗಿದ್ದು. ನಾವು ಎಲ್ಲದನ್ನೂ ಮಾತಾಡಿಸ್ತಾ ಇದ್ರೆ ಅಪ್ಪು ಮಾತ್ರ ಹೋಗಿ ಅವರು ಹೊಸ ಗಾಡಿ ತಂದಿದ್ರು ಅಂತ ಅದ್ರ ಮೇಲೆ ಹೋಗಿ ಕೂತ್ಕೊಂಡಿದ್ದ. ನಾವೂ ಪ್ಲ್ಯಾನ್ ಮಾಡಿದ್ವಿ ಅದೇ ಥರದ ಗಾಡಿ ತರಬೇಕು ಅಂತ. ಆದರೆ ಲಿಶು ಬರ್ತಡೇಗೆ ಅಂತ ನಾವು ಸ್ವಲ್ಪ ನಿಧಾನ ಮಾಡ್ತಾ ಇದ್ದೀವಿ. ಇನ್ನೊಂದು ಕಡೆ ಹೋಗಿದ್ವಿ, ಅಲ್ಲೂ ಕೂಡ ಅಪ್ಪು ಈ ಗಾಡೀಲಿ ತುಂಬ ಚೆನ್ನಾಗಿ ಆಟ ಆಡಿದ್ದ. ಆ ವಿಡಿಯೋನ ನಾನೆಲ್ಲೂ ಶೇರ್ ಮಾಡಿಲ್ಲ. ಆದಷ್ಟು ಬೇಗ ನನ್ನ ವ್ಲಾಗಿಗೆ ಆ ವಿಡಿಯೋನ ಹಾಕ್ತೀನಿ. ಅಪ್ಪು ಅಲ್ಲಿ ಹೋದ್ಮೇಲಂತೂ ಯಾರಿಗೂ ಕುತ್ಕೊಳ್ಳೋದಕ್ಕೆ ಬಿಡ್ತಾ ಇರಲಿಲ್ಲ. ಪಾಪುನ ಎಲ್ಲರೂ ಒಂದು ರೌಂಡ್ ಎತ್ಕೊಂಡು ಮಾತಾಡಿಸಿ ಮುದ್ದಾಡಿದ್ವಿ. ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡು ನೆಕ್ಸ್ಟು ನಾವಲ್ಲಿಂದ ಹೊರಟ್ವಿ. ಹೀಗಿತ್ತು ಈ ದಿನ, ನಮ್ಮ ಹಬ್ಬದ ದಿನ. ನೀವೆಲ್ಲ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಾನಂತೂ ಹಬ್ಬದ ದಿನ ತುಂಬಾ ಖುಷಿಯಾಗಿದ್ದೆ. ಇಲ್ಲಿಗೆ ನನ್ನ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾವುದೇ ವಿಡಿಯೋನ ಹಾಕಿದರೂ ಲಾಸ್ಟಿಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.